ಇವತ್ತು ಯಾವುದು ಚಿಂತಾಮಣಿಗೆ ಕಾರಣಕರ್ತರಿದ್ದಾರೆ. ಈಗ ರೇವಣ್ಣನ ಮಗಂದು ಹೇಳ್ತಾ ಇದ್ದೀನಿ, ಅದಿನ್ನೂ ಪ್ರೂವ್ ಆಗಬೇಕದು. ಇವತ್ತು ಶಿವಕುಮಾರ್ ಅವರೇ ಪಾಪ ಭಾಳ ವ್ಯಂಗ್ಯವಾಗಿ ಹೇಳಿದೆ. ನಾನು ರಾಜೀನಾಮೆ ಕೇಳಿದೆ, ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿದೆ ನಿಮ್ಮನ್ನು. ಕೊಡೋಣಂತೆ ರಾಜೀನಾಮೆನ ಕೊಡೋಣಂತೆ. ನಿಮ್ಮ ದುರಾಂಕಾರದ ಮಾತುಗಳು ಅದು ನೋಡಿದ್ದೇನೆ. ಇಲ್ಲಿ ಯಾವ ಒಂದು ನೆನ್ನೆ ರಿಲೀಸ್ ಆಗಿದೆಯಲ್ಲ, ಆ ಒಂದು ಕ್ಯಾಸೆಟಲ್ಲಿ ಚರ್ಚೆಗಳು ಮಾಡ್ಕೊಂಡಿದ್ದೀರಿ ಆಡಿಯೋದಲ್ಲಿ, ಅದರ ಪ್ರಕಾರ ಈ ಎಲ್ಲ ಕ್ಯಾಸೆಟ್ಗಳನ್ನು ಸಾರ್ವಜನಿಕವಾಗಿ ಹಂಚತಕ್ಕಂಥ ಕೆಲಸಕ್ಕೆ ನೀವೇ ಸೂತ್ರಧಾರರಲ್ಲಿ ಭಾಳ ಸಂದರ್ಭ ಹೇಳಿದ್ದೀರಿ ನೀವು. ಕುಮಾರಸ್ವಾಮಿ ಯಾಕಪ್ಪ ಇಷ್ಟೊಂದು ಮಾತಾಡ್ತಾರೆ ಅಂತೇಳಿ. ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲರಿಗೂ ಗೊತ್ತಲ್ಲಿ. ಈ CD ಇವತ್ತು ಪೆಂಡ್ರೈವ್ ಕ್ರಿಯೇಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ನನಗೆ ಬೇಕಾಗಿ ಹೇಳೋದು, ಇದೇ ಇದು ಪೆಂಡ್ರೈವ್ ನಿಮ್ಮ ಹತ್ರ ಇರೋದು ಅಂತೇಳಿ. ನಮ್ಮ ಕನಸು ಮನಸ್ಸಲ್ಲೂ ನಾನು ಸಿನಿಮಾ ಎಕ್ಸಿಬಿಟ್ರೆ ಹೊಳೆಯಲ್ಸಿಪುರದಲ್ಲಿ ವೃತ್ತಿ ಪ್ರಾರಂಭ ಮಾಡಿದ್ದು ಸಿನಿಮಾ ಎಕ್ಸಿಬಿಟ್ರ್ ಆಗಿ. ನಾನು ಬಂದಂಥ ಎಕ್ಸಿಬಿಟ್ರ್ ಬೇರೆ, ಏನು ನಿಮ್ಮ ಎಕ್ಸಿಬಿಟ್ರಲ್ಲಿ ಏನು ಬೇರೆ. ಪಾಪ ಹೇಳಿದ್ದಾರಲ್ಲ ಖರ್ಗೆ ಅವರು ಇವತ್ತು ಎಕ್ಸಿಬಿಟ್ರ್ ಬೇರೆ ಅಂತೇಳಿ. ಹೌದು, ಆ ಎಕ್ಸಿಬಿಟ್ರ್ ನಿಮ್ಮ ಪಕ್ಕದಲ್ಲಿರೋರಪ್ಪ ಪರಮೇಶ್ವರ್ ಅವರೇ. ತಿಮ್ಮಿಂಗಲ ಅಂತ ನಾನೆಲ್ಲ ಹೇಳಿದ್ದು ದೊಡ್ಡ ತಿಮ್ಮಲದ ಬಗ್ಗೆ, ನಿಮ್ಮ ಮಂಡ್ಯ ಶಾಸಕ. ನಾನು ಸಿಗ್ತಾರಿಗಪ್ಪ ನಿಮ್ಮ ದೊಡ್ಡ ತಿಮ್ಮಿಂಗಲ ಅಂತ ನಿಮ್ಮ ಪಕ್ಕದಲ್ಲಿ ಅವ್ರು ಅಂತ ಹೇಳಿದ್ದೀನಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲಿ ಯಾವ ಶಿವಕುಮಾರ್ ಅವರನ್ನ ನಿಮ್ಮ ಆಡಿಯೋ ಇದೆಯಲ್ಲ, ಈಗ ಶಿವರಾಜೇಗೌಡ ಅಲ್ಲಿಂದ ಹೀಗೆ ಶಿವಕುಮಾರ್ ಅವರು ದೇವರಾಜೇಗೌಡರ ಆಡಿಯೋದಲ್ಲಿ ಏನಿದೆ ಅದರ ಪ್ರಕಾರ ಇವತ್ತು ಈ SIT ಏನಾದರೂ ಪಾರದರ್ಶಕವಾದ ತನಿಖೆ ನಡೆಯಬೇಕು ಅಂತ ಸಿದ್ದರಾಮಯ್ಯನವರಿಗಿದ್ರೆ, ಇವತ್ತು ಶಿವರಾಮೇಗೌಡ ಶಿವಕುಮಾರ್ ಇಬ್ಬರು ಮೇಲೇನು ಕೇಸ್ ಮೊದಲಾಗಬೇಕಾಗಿದೆ. ಈಗ ಈ ಕೇಸ್ನಲ್ಲಿ ಶಿವಕುಮಾರ್ ಅವರ ಪಾತ್ರ ಅಬೇಟ್ಮೆಂಟ್ ಆಫ್ ಕ್ರೈಮ್ ಸೆಕ್ಷನ್ 107, ಅಬೇಟರ್ ಸೆಕ್ಷನ್ 108, ಕನ್ಸೀಲಿಂಗ್ ಕ್ರೈಮ್ ಸೆಕ್ಷನ್ 202, ವೈಲೇಟಿಂಗ್ ಓತ್ ಆಫ್ ಆಫೀಸ್ ಶೆಡ್ಯೂಲ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇದೆಲ್ಲ ಅಪ್ಲೈ ಆಗ್ತದೆ ಸನ್ಮಾನ್ಯ ನಿಮ್ಮ ಉಪಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ. ನಾವೇ ಸುಲಭ ಕೊಡಲ್ಲ. ನಾನು ಈ ರಾಜ್ಯದ ನನ್ನ ತಾಯಂದ್ರಿಗೆ ಒಂದು ಮನವಿ ಮಾಡ್ತೇನೆ. ಇಲ್ಲಿ ಒಂದೇನು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ, ಆ ತಾಯಂದ್ರಿಗೆ ನಾನು ಈ ಪ್ರಕರಣದಲ್ಲಿ ಯಾರು ತಪ್ಪಿದೆಯೋ ಯಾರು ಸರಿ ಇದ್ದಾರೋ ಆ ತಾಯಂದ್ರಿಗೆ ಒಂದು ಮನವಿ ಮಾಡ್ತಕ್ಕಂಥದ್ದು, ದಯವಿಟ್ಟು ಇದು ನಿಮ್ಮ ಫೋಟೋಗಳು, ಯಾರ ಫೋಟೋಗಳು ಇವೆಲ್ಲ ತನಿಖೆಯಿಂದ ಹೊರಗೆ ಬರಬೇಕಲ್ಲ. ನಾನಂತೂ ಆ ವಿಡಿಯೋ ನೋಡಿಲ್ಲ. ಆ ತಾಯಂದ್ರೆ ಇದರಲ್ಲಿ ಇರ್ತಬೇಕಿದ್ರೆ, ಇಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ ಏನು ದೊಡ್ಡ ಸಭೆಯಲ್ಲಿ 400ಕ್ಕೂ ಹೆಚ್ಚಿನ ರೇಪ್ ಆಗಿದೆ ಪ್ರಕರಣ ಇದು. ಆಮೇಲೆ ಅದು ಎಂದು 2976 ಅಂತೆ. 2976 ಯಾಕೆ 3000 ಯಾಕೆ ಮಾಡಲಿಲ್ಲ? 2976 ಅಂತ ಹೇಳಿ ಈಗೇನು ನೀವು ಬಹಿರಂಗಗೊಳಿಸಿದ್ದೀರಿ. ಇಲ್ಲಿವರೆಗೆ ಎಷ್ಟು ಜನ ಸಂತ್ರಸ್ತರೇ ಬಂದಿದ್ದಾರೆ, ಅದು ನಿಮ್ಮಗಳ ಒತ್ತಡಗಳಲ್ಲಿ. ಅದೇ ಇವತ್ತು
ಇದೇನು ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ರಾಜ್ಯದ ಏನು ಪಕ್ಷದ ಕಾರ್ಯಕರ್ತರು ಹೋಗಿ ಕಂಪ್ಲೇಂಟ್ ಕೂಡ ಹೋಗಬೇಡಿ ಅಂತೇಳಿ ಒತ್ತಡ ಆಗ್ತವ್ರೆ ಅಂತೇಳಿ ಆಯಮ ಬೇರೆ ಒಂದೊಂದು ಹೇಳಕ್ಕೆ ನೋಡಿದೆ ಇವತ್ತು ಅವ್ರು ಹೇಳ್ತೀನಿ ಮಾತಾಯಿಗೆ ಏನು ನಡೀತಾ ಇದೆ. ಪಾಪ ನೀವು ಜಾಗದಲ್ಲಿ ಕೂತಿದ್ದೀರಿ, ಮಹಿಳೆಯರ ರಕ್ಷಣೆ ಕೊಡಲಿಕ್ಕೆ ಅಧ್ಯಕ್ಷರಾಗಿ ನೋಡಿ 20 ದಿವಸದಿಂದ ಯಾವ ರೀತಿ ತನಿಖೆ ನಡೀತಿದೆ. ಯಾರನ್ನ ಇವತ್ತು ಮೊದಲು ಹಿಡಿಬೇಕಾಗಿದೆ ಹಿಡಿದಿದ್ದಾರ. ರಾಹುಲ್ ಗಾಂಧಿ 400 ಅಂತೇಳಿ ಕ್ಲಿಯರೆನ್ಸ್ ಕೊಟ್ಬಿಟ್ರು. 400 ಜನದ್ದು ರೇಪ್ ಆಗಿದೆ ಅಂತ ಹೇಳಪ್ಪ ರಾಹುಲ್ ಗಾಂಧಿ ಅವರೇ, ನಿಮ್ಮ ಹತ್ರ ಎಷ್ಟೇ ಮಾಹಿತಿ ಕಳಿಸಪ್ಪ ಅವ್ರನ್ನ. ಪಾಪ ನಮ್ಮ ಮಂತ್ರಿಗಳೆಲ್ಲ ಹೇಳ್ತಾವ್ರಲ್ಲ, JDSನವರಾಗಲಿ BJPಯವರಾಗಲಿ ಆ ಮಹಿಳೆಯರಿಗೆ ಸಂತಸ್ತ ಮಹಿಳೆಯರಿಗೆ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾವ್ರೆ. ನೀವೇನು ಮಾಡಬೇಕು? ನೀವೇನು ಮಾಡಿದ್ದೀರಿ? ನೀವು ಅವ್ರ ಫೋಟೋಗಳು, ಪಾಪ ಅವ್ರ ಫೋಟೋ ಅವರು ಅದಕ್ಕೆ ಇದ್ದಾರೋ ಇಲ್ವೋ, ಯಾರು ಫೋಟೋಗಳು ತೆಗೆದು ಹಾಕೊಂಡಿದ್ದೀರೋ, ಆ ಕುಟುಂಬಗಳನ್ನ ಹಾಳು ಮಾಡಿದ್ರು ನೀವು. ಯಾರ್ಯಾರ ಫೋಟೋ ಯಾವ್ಯಾವ ದೇಹ ತೆಗೆಲಾಕಿದ್ರು. ಇತ್ತೀಚೆಗೆ ನೀವೇ ಕೆಲವು ಪ್ರೋಗ್ರಾಮ್ಗಳು ಮಾಡಿದ್ದೀರಿ ಮಾಧ್ಯಮ ಸ್ನೇಹಿತರು. ಅದು ರಶ್ಮಿಕಾ ಮಂದಣ್ಣ, ನಮ್ಮ ಕನ್ನಡದವರು ಹೆಣ್ಮಗಳು, ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಏನೋ ಬಂತು, ಆ ಹೆಣ್ಮಗಳ ಫೋಟೋ ಯಾವ ರೀತಿ ತೋರಿಸಿದ್ರಿ ಬಂದಿದೆ ಅಂತೇಳಿ. ಈ ಇನ್ನೊಬ್ಳು ಹೆಣ್ಮಗಳು ಅದು ನಂದಲ್ಲ ಅಂತೇಳಿ ಸೈಬರ್ ಕ್ರೈಮ್ ಕೊಟ್ಟು ತನಿಖೆ ಮಾಡಿ ಇನ್ನೊಂದು ಹೆಣ್ಮಗಳಿಗೆ ಹೇಳಿದ್ದಾರೆ. ಅದರಿಂದ ನಾನು ಸಂತ್ರಸ್ತ ಮಹಿಳೆಯರಿಗೆ ದಯವಿಟ್ಟು ನಿಮ್ಮ ಕುಟುಂಬಕ್ಕೂ ಮನವಿ ಮಾಡಿ, ನಮ್ಮ ಫೋಟೋ ಅಲ್ವೋ ಇದು ಯಾರ್ಯಾರು ಮಾಡ್ಕೊಂಡೇನೋ ಮಾಡಿದ್ದಾರೆ, ಈ ಒಂದು ಮಾನಸಿಕವಾಗಿ ನಿಮ್ಮ ಮೇಲೆ ಒತ್ತಡಗಳೇನಿದೆ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಕುಗ್ಗಬೇಡಿ ಮಾನಸಿಕವಾಗಿ. ಇಲ್ಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.